ಬಟ್ ರುದ್ರಮುನಿ ಸರ್, ಸಂತೋಷ್ ರಾವೇ ನಿಜವಾದ ಆರೋಪಿ. ಆಮೇಲೆ ಅಲ್ಲಲ್ಲ, ಅದ್ರ ಬಗ್ಗೆ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತಾ ಇವನೇ ಮಾಡಿದ್ದಾನೆ ಇದನ್ನು ಅಂತ? 100% ಒಪ್ಪುತ್ತೆ. ಅದಕ್ಕೆ ಕಾರಣ ಇಷ್ಟೆಲ್ಲ ಅನ್ರೆಸ್ಟ್ ಕ್ರಿಯೇಟ್ ಆಗಿದೆಯಲ್ಲ, ಒಂದೇ ಒಂದು ಅವನಿಗೆ ಒಪ್ಪಿಸ್ಬಿಟ್ಟು ಒಂದು ಅರೆಪ್ರಜ್ಞಾವಸ್ಥೆಯಲ್ಲಿ ಒಂದು ಎಕ್ಸ್ಪರಿಮೆಂಟ್ ಯಾಕೆ ಮಾಡಬಾರ್ದು ಅದು ನೋಡಿ. ಇಟ್ ಇಸ್ ನಾಟ್ ಕನ್ಕ್ಲೂಸಿವ್ ಪ್ರೂಫ್. ಏನಿದೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಈಸ್ ನಾಟ್ ಎ ಕನ್ಕ್ಲೂಸಿವ್ ಪ್ರೂಫ್. ಇಟ್ ಈಸ್ ಎ ಡೈರೆಕ್ಷನ್ ಗಿವನ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್ ಟು ಗೋ ಇನ್ ಎ ಪರ್ಟಿಕ್ಯುಲರ್ ಪಾತ್. ಇಷ್ಟೆಲ್ಲ ಹೇಳಿದ್ಮೇಲೆ ಬರೋ ಅಲಿಗೇಷನ್ನು ಯಾರೋ ಒಬ್ಬ ಅರೆ ಹುಚ್ಚ ಕೈಗೆ ಸಿಕ್ಕ ಅಂತ ತಗೊಂಬಂದು ರೇಪಿಸ್ಟ್ ಅಂತ ಹೇಳ್ಬಿಟ್ರು ಪೊಲೀಸ್. ಅರೆ ಹುಚ್ಚ ಅಂತ ಹೇಳಿದ್ದಕ್ಕೆ ನಾವು ಅವ್ರ ತಂದೆ ಹತ್ರ ಅವನ ಬಗ್ಗೆ ಇರ್ತಕ್ಕಂಥ ಕಾಯಿಲೆಗಳು ಇತ್ಯಾದಿ ಯಾವುದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವನು ಈಸ್ ಎ ಸೈಕ್ಯಾಟ್ರಿ ಪೇಷಂಟ್. ರೂಪಾಲಿ ಅವರು CBIಗೆ ಅಟ್ಯಾಚ್ ಆಗಿರ್ತಕ್ಕಂಥ ಸೈಕ್ಯಾಟ್ರಿ ಡಾಕ್ಟರ್. ಅವರು ಸಂತೋಷ್ ರಾವ್ಗೆ ಭೇಟಿಯಾಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅವಳನ್ನು ಒತ್ಕೊಂಡು ನೀನು ಇದರಲ್ಲಿ ಆ ತೋಡಲ್ಲಿ ಕೆಳಗಡೆ ಇಳಿಲಿಕ್ಕೆ ಹೇಗೆ ಆಗ್ತದೆ, ಭಾಳ ನೀರಿತ್ತಲ್ಲ ಹೋಗುವಾಗ ಅಂದರೆ ನೀರು ಕಮ್ಮಿ ಇತ್ತಲ್ಲ ಅಂತಾನೆ. ಅರ್ಥ ಆಯ್ತಾ ನಿನಗೆ? ಯು ಕ್ಯಾಚ್ ದಿ ಪಾಯಿಂಟ್. ಇದೇ ಸೇಮ್ ಪಾಯಿಂಟ್ ನನಗೆ ಇದಕ್ಕಿಂತ ಮುಂಚೆ CBIಗೆ ಕೊಡುವ ಮುಂಚೆ ನನ್ನ ಇನ್ವೆಸ್ಟಿಗೇಷನ್ನಲ್ಲಿ ಐ ಆಮ್ ನಾಟ್ ಟ್ರೈನ್ಡ್ ಸೈಕ್ಯಾಟ್ರಿಸ್ಟ್ ಅಲ್ಲ, ಏನೂ ಇಲ್ಲ. ಐ ಆಮ್ ಎ ಇನ್ವೆಸ್ಟಿಗೇಷನ್ ಆಫೀಸರ್ ಆಫ್ ದಿ ಕೇಸ್ ಇನ್ ಆಲ್ ಪಾಯಿಂಟ್ ಆಫ್ ವ್ಯೂ. ಅವನನ್ನು ಜೈಲಲ್ಲಿ 2 ಟೈಮ್ ಜಡ್ಜ್ ಪರ್ಮಿಷನ್ ತಗೊಂಡು ಮೀಟ್ ಮಾಡಿದ್ದೆ ಮಂಗಳೂರು ಜೈಲಲ್ಲಿ, ವೆನ್ ಈ ವಾಸ್ ಅಂಡರ್ ಟ್ರಯಲ್. ಪಾಪ ಹುಡುಗಿಗೆ ಕೊಲೆ ಮಾಡಬಾರ್ದಾಗಿತ್ತು. ಇದು ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿಗಳಲ್ಲಿ ನಡೆಯುವ ಇಂಟರ್ ಕೋರ್ಸ್ ಇದೆಯಲ್ಲ, ಅದೇ ಥರ ಇದು. ಆದರೆ ಇದು ಕೊಲೆ ಮಾಡಬಾರ್ದಾಗಿತ್ತು. ನಾನು ಕೊಲೆ ಮಾಡಿಲ್ಲಲ್ಲ. ಇಟ್ ವಾಸ್ ರೆಕಾರ್ಡೆಡ್ ಇನ್ ದಿ ಕೋರ್ಟ್ ಸ್ಟೇಟ್ಮೆಂಟ್ ಆಲ್ಸೋ, ನನ್ನ ಎವಿಡೆನ್ಸ್. ನಾನು ಹಾಗೆ ಹೇಳಿಲ್ಲಲ್ಲ ಅಂದ. ಎಜಿಟೇಟರ್ಸ್ ಏನಂದರು, ಅವನು ಹಾಗೆ ಹೇಳಿ ನಾನು ಕೊಲೆ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಇವನು ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾರೆ ಅನ್ನೋದು. ಇಟ್ ಈಸ್ ಎ ಇಂಡೈರೆಕ್ಟ್ ಅಲಿಗೇಷನ್ ಅಗೇನ್ಸ್ಟ್ ಮೀ ಆಲ್ಸೋ.